ವೇದ ಓದಿದಾಗ ನಮಗೆ ಒಂದು ರೀತಿಯ ಒಂದು ಯೂನಿವರ್ಸ್ದು ಒಂದು ನಾಲೆಜ್, ಯೂನಿವರ್ಸ್ದು ಒಂದು ರಹಸ್ಯ ಮತ್ತು ಕರ್ಮಫಲವನ್ನು ತಿಳ್ಕೊಳ್ಳೋಕ್ಕೆ. ಅದರೊಳಗಡೆ ಒಂದು ಸಣ್ಣ ಸಬ್ಜೆಕ್ಟು 64 ವಿದ್ಯೆಯಲ್ಲಿ ಒಂದು ವಿದ್ಯೆ ಜ್ಯೋತಿಷ್ಯ ಕರ್ಮಫಲದ ಮೇಲೆ ನಿಂತಿರ್ತಕ್ಕಂಥದ್ದು ತೋರಿಸುತ್ತೆ. ಆ ಕರ್ಮಫಲದ ಜಾತಕ ನೋಡಿದಾಗ ಅಪ್ ಯಾವಾಗ ಡೌನ್ ಯಾವಾಗ ನೋಡ್ಕೋಬೇಕು. ಅದಕ್ಕೆ 15,000 ಅಷ್ಟೇ ಇನ್ವೆಸ್ಟ್ಮೆಂಟು. ದೇವ್ರು ಎಲ್ಲದಕ್ಕೊಂದು ಫೀಸ್ ಇಟ್ಟಿರ್ತಾನೆ. ನೀವು ಯಾರ್ಯಾರು ಕೂತಿದ್ದೀರ ಮನೇಲಿ, ನಿಮಗೆ ಫ್ರೀಯಾಗಿ ದುಡ್ಡು ಸಿಗ್ತಾ ಇರುತ್ತಾ? ಯೋಚನೆ ಮಾಡಿ. ನಿಮ್ಮ ಯಜಮಾನರಿಗೆ ಫ್ರೀಯಾಗಿ ಮೇಲಿಂದ ಉದುರ್ತಾ ಇರುತ್ತಾ ದುಡ್ಡು? ನಿಮ್ಮ ಮಗ ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಫ್ರೀಯಾಗಿ ಸಂಬಳ ಬರ್ತಾ ಇರ್ತಾ ಮನೇಲಿ ಕೂತ್ಕೊಂಡು? ಎಲ್ಲರೂ ಹೋಗಿ ದುಡಿತಾ ಇದ್ದಾರೆ. ಸೊ ಜ್ಯೋತಿಷ್ಯ ಫ್ರೀ ಹೇಳೋಕ್ಕಾಗಲ್ಲ, ಜ್ಯೋತಿಷ್ಯ ಯಾವುದೇ ಕಾರಣಕ್ಕೂ ಫ್ರೀ ಹೇಳೋಕ್ಕಾಗಲ್ಲ. ನಿಮ್ಮ ಜೀವನವನ್ನು ಬದಲಾಯಿಸೋಕ್ಕೆ ಇದು ನನ್ನ ವೃತ್ತಿಯಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಹಾದಿಲಿ ಹೋಗಬೇಕು, ನೀಟಾಗಿ ಹೋಗಬೇಕು ಅಂತಂದಾಗ ನಿಮ್ಮ ವೃತ್ತಿಲಿ ಅದು ಪ್ರೊಫೆಷನ್ ಆಗುತ್ತೆ. ನಿಮ್ಮ ಪ್ರೊಫೆಷನ್, ನೀವು ಸಿವಿಲ್ ಇಂಜಿನಿಯರೋ ಅಥವಾ ಸಾಫ್ಟ್ವೇರ್ ಇಂಜಿನಿಯರೋ ಅಥವಾ ನೀವು ಗಾರೆ ಕೆಲಸ ಮಾಡ್ತಿರೋ ಅಥವಾ ಇದು ಗಾರ್ಮೆಂಟ್ಸ್ಗೆ ಹೋಗ್ತಿರೋ, ಅದು ನಿಮ್ಮ ಪ್ರೊಫೆಷನ್. ಇದು ನನ್ನ ಪ್ರೊಫೆಷನ್. ನನ್ನ ಪ್ರೊಫೆಷನಿಂದ ನಿಮಗೆ ನಿಮ್ಮ ದಾರಿಲಿ ಎಡುವುದಂಗೆ ನೋಡ್ಕೊಳ್ಳೋಕ್ಕೆ ಈ ಒಂದು ವಿದ್ಯೆ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ನಿಮಗೆ ದಾರಿ ಎರಿತಾ ಇದ್ದೀನಿ ವಿತ್ ಎ ಫೀಸ್. ಯಾಕೆ ಜ್ಯೋತಿಷಕ್ಕೆ 15,000 ರೂಪಾಯಿ ಅಂತ ಕೇಳಿದ್ರೆ ಇದೇ ಆನ್ಸರ್. ಲಕ್ಷಾಂತರ ರೂಪಾಯಿ ಕಳ್ಕೊಂಡು 67 ವಯಸ್ಸಲ್ಲಿ ತಲೆ ಮೇಲೆ ಅದೇನೋ ಇದಿಟ್ಕೊಂಡು, ತಲೆ ಮೇಲೆ ಕೈ ಇಟ್ಕೊಂಡು ಆಲೋಚನೆ ಮಾಡೋ ಬದಲು ದಿಸ್ ವಿಲ್ ಹೆಲ್ಪ್ ಯು.